ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜಿವಲ್ 24x7 ಪ್ರಸ್ತುತಪಡಿಸುವಂತಹ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸಂಗೀತ ಅಂತ ಹೇಳಿದ್ರೆ ನಮ್ಮ ಆತ್ಮವನ್ನ ತಲುಪುವ ಮಾಯಾಜಾಲ ಅಂತ ಹೇಳ್ಬೋದು. ಈ ನಾದದ ಮೂಲಕ ನಾವು ಮೈ ಮರೆಯುವುದು ಕೂಡ ಸಹಜವಾಗಿರ್ತದೆ. ಅಂಥದ್ರಲ್ಲಿ ಶ್ವಾಸದಿಂದ ಮನಸ್ಸಿನ ಭಾವನೆಗಳನ್ನ ನಾದವನ್ನ ಹೊರಸೂಸುವಂಥದ್ದು ಕೊಳಲಿನ ಗಾಯನ. ಕೊಳಲಿನ ಗಾಯನದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದು ತಮ್ಮ ವೃತ್ತಿಯನ್ನಾಗಿಸಿ ಇದರಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುವಂತಹ ಕಲಾವಿದ ರಂಜಿತ್ ನಾಯ್ಕ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಬನ್ನಿ ರಂಜಿತ್ ನಾಯ್ಕ್ ಅವರನ್ನ ಮಾತಾಡಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಂಜಿತ್ ಅವರೇ, ನಾವು ನೋಡಿದ್ವಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದೀರಾ. ಸಂಗೀತದ ಕ್ಷೇತ್ರ ಆಗಿರ್ಬೋದು, ತಬ್ಲಾದಲ್ಲಿ ಕೂಡ ನೀವು ಸಾಧನೆಯನ್ನ ಮಾಡಿದ್ದೀರಾ. ಹಾಗೆ ಕೊಳಲಿನಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಕರ್ನಾಟಕದಾದ್ಯಂತ ಮಾತ್ರವಲ್ಲ, ಭಾರತದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಗುರುತಿಸಿಕೊಂಡಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಈ ಒಂದು ಕೊಳಲಿನ ಗಾಯನವನ್ನ ಕಲಿಬೇಕು ಅಂತ ಹೇಳುವ ಒಂದು ಆಸಕ್ತಿ ಬರಬೇಕಾದ್ರೆ ಇದಕ್ಕೆ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ. ಮನೆಯ ವಾತಾವರಣ ಅಂತ ಹೇಳಿದರೆ, ನಾನು ಸಣ್ಣದ್ರಿಂದ ನನ್ನ ಅಮ್ಮ ಪ್ರತಿನಿತ್ಯ ಒಂದು ಭಜನೆ ಹಾಡ್ತಾ ಇದ್ರು ಮನೆಯಲ್ಲಿ. ಸೊ ಅವರು ತುಂಬ ಸಂಗೀತವನ್ನು ಕಲ್ತಿಲ್ಲ, ಶಾಸ್ತ್ರೀಯವಾಗಿ ಕಲ್ತಿಲ್ಲ. ಬಟ್ ಅವರಿಗೊಂದು ಆಸಕ್ತಿ, ಏನೋ ಒಂದು ಭಜನೆ ಮಾಡುವಂಥದ್ದು. ಪ್ರತಿ ನಿತ್ಯ ಒಂದು ಭಕ್ತಿಯಿಂದ ಭಜನೆ ಮಾಡ್ತಾ ಇದ್ರು. ಅವರಿಗೆ ಎಲ್ಲ ಟ್ಯೂನ್ ಎಲ್ಲ ಬರ್ತಾ ಇತ್ತು, ಹಾಡ್ತಾ ಇದ್ರು. ಸೊ ಅದನ್ನು ಕೇಳಿ ನಾನು ಒಂದು ಅವರ ಜೊತೆ ಹಾಡ್ತಾ ಇದ್ದೆ, ನನಗೆ ಪ್ರೋತ್ಸಾಹಿಸ್ತಾ ಇದ್ರು. ಮತ್ತೆ ನನ್ನ ತಂದೆ ಕೂಡ ವಿಜಿಲ್ ಹಾಕುವಂಥದ್ದು, ನನ್ನ ಮಾವ ಕೂಡ ವಿಜಿಲ್ ಹಾಕುವಂಥದ್ದು ಮನೆಯಲ್ಲಿ ಹೀಗೆ. ಮತ್ತೆ ಒಂದು ನಮ್ಮ ಅಜ್ಜನ ಮನೆಯಲ್ಲಿ, ಅಂದ್ರೆ ತಾಯಿಯ ಮನೆಯಲ್ಲಿ, ಅಲ್ಲಿ ಇದು ಹಳೆಯ ಟೈಮಲ್ಲಿ ಗದ್ದೆಯಲ್ಲಿ ಉಳುವಾಗ ಎಲ್ಲ ಆ ಒಂದು ಅವರು ಹಾಡುವಂತ ಒಂದು ಹಾಡು ಅದೆಲ್ಲ ನಮಗೆ ಇಷ್ಟ ಆಗ್ತಾ ಇತ್ತು. ಸೊ ಹಾಗೆ ಒಂದು ಸಂಗೀತದ ರುಚಿ ಅಲ್ಲಿ ಸಣ್ಣದ್ರಿಂದ ಒಂದು ಬೆಳೆದಿದೆ. ಮತ್ತೆ ಸ್ವಲ್ಪ ಬೆಳೆದ ನಂತರ ಸಾಧಾರಣ ಒಂದು 6ನೇ 7ನೇ ತರಗತಿ ಇರ್ಬೋದು, ಆಗ ನನಗೆ ತಬ್ಲಾ ಕ್ಲಾಸಿಗೆ ಹೋಗುವಂತ ಆಸಕ್ತಿ ಆಯ್ತು. ನಂಗೆ 2 ಚಾಯ್ಸ್ ಇಟ್ಟಿದ್ರು, ಒಂದು ಸಂಗೀತ ಕ್ಲಾಸಿಗೆ ಹೋಗುವಂತ. ಅಮ್ಮ ತುಂಬಾ ಸಂಗೀತ ಕ್ಲಾಸಿಗೆ ಹೋಗುವಂತ ಹೇಳ್ತಾ ಇದ್ರು. ಬಟ್ ನನಗೆ ಒಂದು ತಬ್ಲಾ ಕಲಿಯುವ ಅಂತ ಒಂದು ಆಸಕ್ತಿ ಇತ್ತು. ನಾನಷ್ಟೇನು ಚೆನ್ನಾಗಿ ಹಾಡ್ತಾ ಇಲ್ಲ ಅಂತ ನನ್ಗೊಂದು ಅನಿಸ್ತಾ ಇತ್ತು. ಸೊ ತಬ್ಲಾ ಕ್ಲಾಸಿಗೆ ಹೋದೆ. ನಾನು ಕಾರ್ಕಳದಲ್ಲಿ ಹುಟ್ಟಿ ಬೆಳೆದದ್ದು. ಸೊ ಅಲ್ಲಿ ಯೋಗೀಶ್ ಬಾಳಿಗ ಅಂತ ಒಬ್ರು ಸರ್ ಇದ್ರು, ಅವರ ಹತ್ರ ನಾನು ಕ್ಲಾಸಿಗೆ ಹೋಗಿದ್ದೆ. ಒಂದು ತಬ್ಲಾ ತಗೊಂಡು ದಿನನಿತ್ಯ ತಬ್ಲಾ ನುಡಿಸ್ತಾ ಇರುವಂಥದ್ದು, ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಹಾಗೆ ನಡೀತಾ ಇತ್ತು. ಅಲ್ಲಿ ತಬ್ಲಾ ಕ್ಲಾಸ್ ಅಲ್ಲದೆ ಬೇರೆ ಹಾರ್ಮೋನಿಯಂ ಕ್ಲಾಸ್ ಇರಬಹುದು, ಕೊಳಲು ಕ್ಲಾಸ್ ಇರ್ಬೋದು, ಸಂಗೀತ ಕ್ಲಾಸ್ ಇರ್ಬೋದು, ವೋಕಲ್ ಇದೆಲ್ಲ ಕಲಿಸ್ತಾ ಇದ್ರು. ಸೊ ಅದು ಒಂದು ನನ್ನ ಮೇಲೆ ಪ್ರಭಾವ ಬೀರ್ತಾ ಇತ್ತು. ಒಂದು ಸಂಗೀತ ಕೇಳುವಾಗ ಒಂದು ಖುಷಿ ಆಗುವಂಥದ್ದು ಇದೆಲ್ಲ ಆಗ್ತಾ ಇತ್ತು. ಬಟ್ ತಬ್ಲದ ಮೇಲೆ ಪೂರ್ತಿ ಧ್ಯಾನ ಇತ್ತು. ಆನಂತರ ಕೊಳಲಿಗೆ ಹೇಗೆ ಬಂದೆ ಅಂದರೆ, ನಾನು ಹೀಗೆ ಆಟಾಡಲಿಕ್ಕೆ ಹೋಗ್ತಾ ಇರುವಾಗ ಅಲ್ಲಿ RSS ಅದೇ ದಾರಿಯಲ್ಲಿತ್ತು, RSS ಶಾಖೆ. ಸೊ ಅಲ್ಲಿ ಬ್ಯಾಂಡ್ ನಲ್ಲಿ ಇದು ಬೇರೆ ಬೇರೆ ಇದಿದೆ, ಡ್ರಮ್ಸ್ ಇದೆ, ಮತ್ತೆ ಟ್ರಂಪೆಟ್ ಇದೆ, ಮತ್ತೆ ವಂಶಿ ಇದೆ. ಸೊ ಇದೆಲ್ಲ ಅವ್ರು ಕಲಿಸ್ತಾ ಇರುವಾಗ ನನಗೆ ಕರೆದ್ರು, ಇಲ್ಲಿ ಬಾ ಮರೆ ನೀನು ಇದು ವಂಶಿ ನುಡಿಸು ಅಂತ ಕರೆದ್ರು. ಸೊ ಅಲ್ಲಿ ವಂಶಿ ತಗೊಂಡೆ, ನಾನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ವಂಶಿ ಐ ಥಿಂಕ್ ಮನೆಗೂ ಕೊಟ್ಟಿದ್ರು ನನಗೆ. ಸೊ ಮನೆಗೆ ಹೋಗಿ ನುಡಿಸುವಾಗ ನನಗೆ ಇದು ಆಟೋಮೆಟಿಕಲಿ ಒಂದು ಸಾಂಗ್ ಬಂತು, ಏಕ್ ದೋ ತೀನ್ ಅಂತ ಒಂದು ಬಾಲಿವುಡ್ ಸಾಂಗ್ ಇದೆ. ಅದನ್ನ ನಾನು ನುಡಿಸಿದೆ, ಹೇಗೆ ಅಂತ ನನ್ಗೆ ಗೊತ್ತಿಲ್ಲ. ಸೊ ಹಾಗೆ ಅದನ್ನು ನುಡಿಸಿದೆ. ಮತ್ತೆ ನಾನು ನುಡಿಸಿ ತೋರಿಸ್ತಾ ಇರುವಾಗ ಎಲ್ರಿಗೂ ಖುಷಿ ಆಗ್ತಾ ಇತ್ತು. ಹಾಗೆ ಮತ್ತೊಂದು ಸಾಂಗ್ ಟ್ರೈ ಮಾಡಿದೆ. ಹೀಗೆ ಸಾಂಗ್ಸ್ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಏನು ಸಂಗೀತದ ಜಾಸ್ತಿ ಬ್ಯಾಕ್ ಗ್ರೌಂಡ್ ಇಲ್ಲದೆ. ಹಾಗೆ ಆಗ್ತಾ ಇತ್ತು. ಮತ್ತೆ ನನ್ನ ಕಸಿನ್ ಬ್ರದರ್ ಇದ್ರು, ಕಸಿನ್ ಬ್ರದರ್ ಅಲ್ಲಿ ಕೊಳಲು ಕ್ಲಾಸಿಗೆ ಹೋಗ್ತಾ ಇದ್ದ. ಅವನು ಹಿಂದೂಸ್ತಾನಿ ಬಾನ್ಸುರಿ ಇದೆ, ರೈಟ್ ಹ್ಯಾಂಡ್ ಸೈಡ್ ಬಾನ್ಸುರಿ. ಸೊ ಅದು ತಗೊಂಡು ಮನೆಯಲ್ಲಿ ಇತ್ತು ಅವನದು. ನನ್ನ ಮನೆಯಿಂದ ಹತ್ರನೇ ಇತ್ತು ಅವ್ರ ಮನೆ. ಸೊ ಅಲ್ಲಿ ಹೋಗಿ ನಾನು ಇದು ಅವನ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅವನ ಹತ್ರ ಟೆಕ್ನಿಕ್ಸ್ ಎಲ್ಲ ಕೇಳ್ತಾ ಇದ್ದೆ. ಸೊ ಹಾಗೆ ಅಭ್ಯಾಸ ಮಾಡ್ತಾ ಒಂದು ಹಾಗೆ ಶುರುವಾಯ್ತು. ಅಂದ್ರೆ ತಬ್ಲಾದಿಂದ ನೀವು ಪ್ರಾರಂಭಿಸಿದ ಈ ಒಂದು ಪಯಣ ಕೊಳಲಿನವರೆಗೆ ಬಂದು ಮುಟ್ಟಿತು. ಅದು ಆಕಸ್ಮಿಕವಾಗಿ ಈ ಒಂದು ಕೊಳಲಿನ ಕ್ಷೇತ್ರಕ್ಕೆ ನಿಮ್ಮ ಪಾದಾರ್ಪಣೆ ಆಯ್ತು ಅಂತ ಹೇಳ್ಬೋದು. ಸೊ ಕೊಳಲನ್ನ ಈಗ ನೀವು ಕಲಿಬೇಕು ಅಂತ ಹೇಳುವ ಒಂದು ಆಸಕ್ತಿ ಬಂದ ಮೇಲೆ ನೀವು ಯಾವ ಗುರುಗಳನ್ನ ನೀವು ಆರಿಸಿಕೊಂಡ್ರಿ ಅಂತ ಕೇಳ್ಬೋದಾ? ನಾನು ಆಕ್ಚುಲಿ ಗುರುವನ್ನು ಆರಿಸಿರ್ಲಿಲ್ಲ. ಬಟ್ ಪ್ರವೀಣ್ ಗೋಡ್ಕಿಂಡಿ ಅಂತ ಒಬ್ರು ಪ್ರಸಿದ್ಧ ಕೊಳಲು ವಾದಕರಿದ್ದಾರೆ. ಅವರು ಬಹಳ ಇಂಪಾಗಿ ನುಡಿಸ್ತಾ ಇದ್ದಾರೆ. ಸೊ ಅವರ ಕ್ಯಾಸೆಟ್ಗಳೆಲ್ಲ ನನಗೆ ಕೇಳಲಿಕ್ಕೆ ಸಿಗ್ತಾ ಇತ್ತು.
ನನ್ನ ಮಾಮ ಅವರು ಕಾರ್ನಲ್ಲಿ ಹೋಗುವಾಗ ಅದನ್ನೆಲ್ಲ ಪ್ಲೇ ಮಾಡ್ತಾ ಇದ್ರು. ಸೊ ನನಗೆ ತುಂಬಾ ಒಂದು ಖುಷಿ ಆಗ್ತಾ ಇತ್ತು. ಸೊ ಆ ಸಾಂಗ್ಸ್ಗಳನ್ನೆಲ್ಲ ನಾನು ಡಿಕೋಡ್ ಮಾಡ್ತಾ ಇದ್ದೆ ನನ್ನ ಕೊಳಲಲ್ಲಿ. ಮತ್ತೆ ETVಯಲ್ಲಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ, ಮತ್ತೆ ಅವರದೇ ಒಂದು ರಾಗ್ರಂಗ್ ಅಂತ ಒಂದು, ಐ ಥಿಂಕ್ ನನಗೆ ಹೆಸರು ನೆನಪಿಲ್ಲ. ಸೊ ಆ ಕಾರ್ಯಕ್ರಮದಲ್ಲಿ ಅವರು ನುಡಿಸೋದು ಇದನ್ನೆಲ್ಲ ನೋಡಿ ನಾನು ಕಲಿತಾ ಇದ್ದೆ. ಹಾಗೆ ಮತ್ತೆ ನನ್ನ ನೇಬರ್ಸ್ ಎಲ್ಲ ಅವರು ಇದು ಭಜನ್ಸಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಇನ್ವೈಟ್ ಮಾಡ್ತಾ ಇದ್ರು. ಅದಾದ ನಂತರ ಈಗ ಕಾರ್ಕಳದಲ್ಲಿ ವೆಂಕಟರಮಣ ಟೆಂಪಲ್ ಅಂತ ಇದೆ, ಅದು ಅಲ್ಲಿ ಭಜನೆ ಎಲ್ಲ ತುಂಬಾ ನಡೀತಾ ಇರ್ತದೆ. ಸೊ ಅಲ್ಲಿ ಯಾರೋ ನನ್ನ ಒಬ್ಬ ಕ್ಲಾಸ್ಮೇಟ್ ಅಂತ ಹೇಳ್ಬೋದು, ಅಂದ್ರೆ ನನ್ನ ಜೂನಿಯರ್ ಒಬ್ರು, ಅವರು ಸಜೆಸ್ಟ್ ಮಾಡಿದ್ರು ನೀನು ಇಲ್ಲಿಗೆ ಬಾ ಅಂತ. ಸೊ ಅಲ್ಲಿ ಹೋದೆ. ಅಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಪ್ರೋತ್ಸಾಹ ಮಾಡಿದ್ರು. ಸೊ ಪ್ರತಿನಿತ್ಯ ನಾನು ಅಲ್ಲಿ ಕೊಳಲು ನುಡಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆ ಕೊಳಲು ನುಡಿಸಿ ಅವರ ಜೊತೆ ಕಾರ್ಯಕ್ರಮಗಳೆಲ್ಲ ಹೋಗಿ ಅವರನ್ನು ಕೇಳಿಕೊಂಡು ಹೀಗೆ ಸಂಗೀತದ ಒಂದು ರುಚಿಯನ್ನು ಬೆಳೆಸ್ಕೊಂಡೆ. ಸೊ ಹಾಗೆ ಮತ್ತೆ ಬೇರೆ ಅನೇಕ ಪ್ರಸಿದ್ಧ ಕಲಾವಿದರು ಅವರ ಆಡಿಯೋವನ್ನು ಕೇಳುವಂತದ್ದು ಹೀಗೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ನಿರಂತರವಾದ ಅಭ್ಯಾಸ ನಿಮ್ಮಲ್ಲಿತ್ತು ಚಿಕ್ಕದಿಂದ ಕೂಡ? ಚಿಕ್ಕಂದ್ರಿಂದ ಅಲ್ಲ, ಇದು ಆಕ್ಚುಲಿ ನಾನು 9th ಸ್ಟ್ಯಾಂಡರ್ಡ್ ನಂತರ ಕೊಳಲಿಗೆ ಬಂದಿದ್ದು. ಅಲ್ಲಿ ತನಕ ನಾನು ತಬ್ಲಾ ಇರ್ಲಿಲ್ಲ. ಇದೆ ಹಾಡೋದು ಸ್ವಲ್ಪ ಇತ್ತು, ಮತ್ತೆ ತಬ್ಲಾನೇ ಮುಖ್ಯ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಸಂಗೀತದ ಅಭಿರುಚಿ ಅಂತ ಹೇಳಿದ್ರೆ ಸಂಗೀತಕ್ಕೆ ಗುರುಗಳನ್ನ ಆರಿಸ್ಕೊಂಡಿದ್ರ ನೀವು? ಹೌದು, ಅದು ಏನಾಯ್ತಂದ್ರೆ ಉಡುಪಿಯಲ್ಲಿ ಒಬ್ರು ಪ್ರಸಿದ್ಧ ತಬ್ಲಾ ವಾದಕರಿದ್ದಾರೆ, ಸದ್ಯ ವಿಜಯ್ ಭಟ್ ಅಂತ. ಅವರಿಗೆ ಇನ್ನೊಬ್ರು MS ಗಿರಿಧರ್ ಉಡುಪ ಅಂತ ಒಬ್ರು ಸಂಗೀತ ನಿರ್ದೇಶಕರಿದ್ದಾರೆ ಬೆಂಗಳೂರಿಂದ. ನಾನು ಆಳ್ವಾಸ್ ಕಾಲೇಜ್ನಲ್ಲಿ ಕಲ್ತಾ ಇರುವಾಗ ಅವರು ಬಂದಿದ್ರು. ಅವರ ಜೊತೆ ಒಂದು TV ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದೆ. ಆಗ ಸತ್ಯ ವಿಜಯ್ ಭಟ್ ಸರ್ ಹತ್ರ ಅವರು ಹೇಳಿದ್ರು ಇವರಿಗೆ ಯಾರಾದ್ರೂ ಗುರುಗಳ ಹತ್ರ ಪರಿಚಯ ಮಾಡಿಸಿ ಅಂತ. ಸೊ ಆಗ ಅವರು ರವಿಕಿರಣ್ ಮಣಿಪಾಲ್ ಅಂತ ಇದ್ದಾರೆ, ಅವರು ಹಿಂದೂಸ್ತಾನಿ ಗಾಯಕರು. ಸೊ ಅವರ ಹತ್ರ ನನಗೆ ರೆಫರ್ ಮಾಡಿದ್ರು. ಸೊ ಅವರು ನನಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಮುಂಚೆನೂ ನಾನು ಬೇರೆ ಗುರುಗಳ ಹತ್ರ ಹೋಗಿದ್ದೀನಿ. ಸುದರ್ಶನ್ ನಾಯಕ್ ಅಂತ ಇರಬಹುದು, ಅವರು ವೆಂಕಟೇಶ್ ಗೌಡ್ಕಿಂಡಿ ಅವರ ಶಿಷ್ಯರು, ಅವರ ಹತ್ರ ಕಲ್ತಿದ್ರು. ಸೊ ಅವರ ಹತ್ರ ಸ್ವಲ್ಪ ಬೇಸಿಕ್ ಕಲ್ತಿದ್ದೀನಿ. ಮತ್ತೆ ರಾಮ್ ಭಟ್ ಅಂತ ಮುಕುಂದಕರಪದಲ್ಲಿ, ಅವರೀಗ ನಿಧನರಾಗಿದ್ದಾರೆ. ಸೊ ಅವರ ಹತ್ರ ನಾನು ಕ್ಲಾಸಿಗೆ ಹೋಗಿದ್ದೀನಿ. ಅದರ ನಂತರ ರವಿಕಿರಣ್ ಸರ್ ಹತ್ರ ಹೋಗಿದ್ದೆ. ಸೊ ಅವರ ಹತ್ರ ನಾನು ಪ್ರತಿ ವಾರ ಯಾವಾಗೆಲ್ಲ ಸಮಯ ಸಿಗ್ತಾ ಇರ್ತದೆ ಆಗೆಲ್ಲ ಹೋಗ್ತಾ ಇದ್ದೆ. ಸೊ ಅಲ್ಲಿ ನಾನು ಕಲಿತಾ ಬೇರೆ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ದೆ. ಸೊ ಹೀಗೆ ನಡೀತಾ ಇತ್ತು. ಓಕೆ, ಹಾಗಾದ್ರೆ ನಿಮ್ಮ ಮೊದಲನ ಒಂದು ಕಾರ್ಯಕ್ರಮ ಯಾವುದು ಅಂತ ನೆನಪಿದ್ಯಾ ನಿಮ್ಗೆ? ಮೊದಲು ಸ್ಟೇಜ್ ಪರ್ಫಾರ್ಮೆನ್ಸ್ ಖಂಡಿತ ನೆನಪಿದೆ. ಮೊದಲೇ ಕಾರ್ಯಕ್ರಮ ಏನಾಗಿತ್ತಂದ್ರೆ, ನಾನು ಮನೆಯಲ್ಲಿ ಯಾವತ್ತು ನೋಡಿದ್ರೆ ಕೊಳಲು ನುಡಿಸ್ತಾ ಇರೋದು. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಟ್ಯೂಷನ್ ಕ್ಲಾಸು ಇತ್ತು. ಅಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇರುವಾಗ ಅವರಿಗೆ ಇಂಪ್ರೆಸ್ ಮಾಡಿಸ್ಲಿಕ್ಕೂ ನುಡಿಸುವಂಥದ್ದು ಎಲ್ಲ ಇತ್ತು. ಸೊ ಆಗ ಇದು ನನ್ನ ಮನೆ ಎದುರಿಗೆ ನನ್ನ ಒಬ್ರು ಗುರುಗಳಿದ್ರು, ಪಾಂಡುರಂಗ್ ಭಟ್ ಅಂತ, ಭುವನೇಂದ್ರ ಶಾಲೆಯಲ್ಲಿ ನಾನು ಕಲಿಯುವಾಗ. ಸೊ ಅವರ ಮಗಳ ಮದುವೆಯ ಟೈಮಲ್ಲೇ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ರು, ಅಂದ್ರೆ ಒಂದು ಸ್ಟೇಜ್ ಕೊಟ್ಟಿದ್ರು. ಸೊ ಅಲ್ಲಿ ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂತ ನನಗೆ ನೆನಪಾಗ್ತಾ ಇದೆ. ಅಂದ್ರೆ ನೀವು ಪರ್ಫಾರ್ಮೆನ್ಸ್ ಕೊಡುವಾಗ ಹಾಡಿ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅಥವಾ ಬರೀ ಕೊಳಲಿನ ಕಾರ್ಯಕ್ರಮ? ಕೊಳಲಿನ ಕಾರ್ಯಕ್ರಮ. ಅದರಲ್ಲಿ ಯಾವ್ದಾದ್ರು ಒಂದು ಪದ್ಯ ಇರಬಹುದು, ಈ ಪ್ರಸಿದ್ಧ ಚಲನಚಿತ್ರ ಗೀತೆ ಇರಬಹುದು ಅಥವಾ ಭಕ್ತಿ ಗೀತೆ ಇರಬಹುದು, ಇಂಥ ಒಂದು ಪದ್ಯಗಳನ್ನು ಒಂದು ಲಿಸ್ಟಿಂಗ್ ಮಾಡಿಕೊಂಡು ನುಡಿಸುವಂತದ್ದು. ಸರ್, ಹಾಗೆ ನೀವು ಕೊಳಲನ್ನ ಬಾರಿಸಬೇಕು ಅಂತ ಹೇಳುವಾಗ ಕೊಳಲಿನ ಒಂದು ಸ್ಪರ್ಶ ಅಂತ ಹೇಳ್ತಾರೆ, ಅದು ಖಂಡಿತವಾಗಿ ಜನರಿಗೆ ಮುಟ್ಟುವಂಥದ್ದು, ಮನ ಮುಟ್ಟುವಂಥದ್ದು. ಆ ಒಂದು ಕಲೆಯನ್ನ ಕಲಿಬೇಕಾದ್ರೆ ಅದರಲ್ಲಿ ಯಾವೆಲ್ಲ ಸ್ಟೆಪ್ಸ್ ಗಳಿದೆ ಅಂತ ಹೇಳ್ಬೋದಾ? ಹೀಗೆ ಸ್ಟೆಪ್ಸ್ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ವ್ಯಕ್ತಿಗತ ಅಂತ ನಾನು ತಿಳ್ಕೊಳ್ತೇನೆ. ನೀವು ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕಂತ ಅಂದ್ರೆ ಒಂದು ಗುರುವನ್ನು ಆರಿಸಿಕೊಳ್ಬೇಕಾಗ್ತದೆ ಮತ್ತು ಕಲಿಬೇಕಾಗ್ತದೆ, ಹಾಗೆ ಇರ್ತದೆ. ಓಕೆ, ಇದರಲ್ಲಿ ಕೂಡ ಅಂದ್ರೆ ರಾಗ ತಾಳಗಳ ಸಂಯೋಜನೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಸಂಗೀತವನ್ನ ಕಲಿಯುವಾಗ ನಾವು ಯಾವೆಲ್ಲ ಪ್ರೊಸೀಜರ್ ಅನ್ನ ಮಾಡ್ತೇವೆ ಅದೇ ರೀತಿ ಕೊಳಲಿನಲ್ಲಿ ಕೂಡ ಕಲಿಬೇಕಾಗ್ತದೆ. ಸೊ ನೀವು ಬಹಳಷ್ಟು ಗುರುಗಳ ಹತ್ರ ಕಲ್ತಿದ್ದೀರಾ, ಆದ್ರೆ ಈಗ ನೀವು ಗುರುಗಳಾಗಿ ಯಾರಿಗಾದ್ರೂ ಕಲಿಸುವ ಪ್ರಯತ್ನವನ್ನ ಮಾಡಿದ್ದೀರಾ? ನಾನು ಈಗ ಅಂದ್ರೆ ಕಲಿಯೋದ್ರ ಬಗ್ಗೆನೆ ಪೂರ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಒಂದೆರಡು ಕಡೆ ನಾನು ಕಲಿಸ್ಲಿಕ್ಕೆ ಹೋಗಿದ್ದೆ.
ಅಷ್ಟೇ ಬಿಟ್ಟರೆ ಮತ್ತೆ ನಾನು ಈಗ ಡಿಸೈಡ್ ಮಾಡಿದ್ದೀನಿ, ನಾನು ಪೂರ್ತಿ ನನ್ನ ಒಂದು ಧ್ಯಾನವನ್ನು ಸಂಪೂರ್ಣವಾಗಿ ಈ ವಿದ್ಯೆಯನ್ನು ಕಲಿಯುವುದರ ಮೇಲೆ ಇಡಬೇಕು ಅಂತ ಬಯಸಿದ್ದೇನೆ. ಓಕೆ ಸರ್, ಹಾಗೆ ನೀವು ಬಹಳಷ್ಟು ಕಡೆಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀರಾ. ಮೊದಲನೇ ಪರ್ಫಾರ್ಮೆನ್ಸ್ ಚಿಕ್ಕ ಪರ್ಫಾರ್ಮೆನ್ಸ್ ಇಂದ ಸ್ಟಾರ್ಟ್ ಆದ್ರೂ ಕೂಡ ಈಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲಾವಿದ ಅಂತ ಹೇಳ್ಬೋದು. ಎಲ್ಲೆಲ್ಲ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀರಾ ಸರ್? ನಾನು ನಂದು ಆಳ್ವಾಸ್ ಕಾಲೇಜ್ನಲ್ಲಿ ನಾನು ಕಲ್ತಿರುವಾಗ ಆಳ್ವಾಸ್ ನಲ್ಲಿ ಕಲ್ಚರಲ್ ಟೀಮ್ ಅಂತ ಇದೆ. ಸೊ ಅದರಲ್ಲಿ ನಾನು ಕೊಳಲು ವಾದನ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಸೊ ಆಳ್ವಾಸ್ ಟೀಮ್ ಜೊತೆ ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಹಾಗೆ ಬೇರೆ ರಾಜ್ಯಗಳಿಗೂ ನಾವು ಹೋಗಿದ್ದೀವಿ. ಸೊ ಅಲ್ಲಿಯೂ ತುಂಬ ನಾನು ಕಲ್ತಿದ್ದೀನಿ. ಅದರ ನಂತರ ನಾನು BSc ಮುಗಿಸುವ ಟೈಮ್ನಲ್ಲಿ ಒಬ್ಬರು ಮುಂಬೈಯಿಂದ ಒಂದು ಟೀಮ್ ಬಂದಿತ್ತು. ಸೊ ಅವರಿಗೆ ಒಂದು ಕೊಳಲು ವಾದಕ ಬೇಕಿತ್ತು. ಸೊ ಅವರು ಯಾರ ಹತ್ರನೂ ಕೇಳುವಾಗ ನನ್ನ ಹೆಸರನ್ನು ಸಜೆಸ್ಟ್ ಮಾಡಿದರು. ಸೊ ನಾನೇನು ಮಾಡಿದೆ ಅಂದರೆ ನೊಟೇಷನ್ ಎಲ್ಲ ಬರ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಸೊ ಅವರಿಗೆ ತುಂಬ ಇಂಪ್ರೆಸ್ ಆಯಿತು, ಇವನು ಒಂದು ಸಣ್ಣ ಈ ಜಿಲ್ಲೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಅಂತ, ಅಂದರೆ ನೊಟೇಷನ್. ಸೊ ಅವರು ಏನು ಮಾಡಿದ್ರು ಅಂದರೆ ಮುಂಬೈಯಲ್ಲಿ ಒಂದು ಕೀಪ್ ಅಲೈವ್ ಅಂತ ಒಂದು ಇದಿದೆ, ಮ್ಯೂಸಿಕ್ ಪ್ರೋಗ್ರಾಮ್ಸ್ ನಡೀತದೆ ಕೀಪ್ ಅಲೈವ್ ಬ್ಯಾನರ್ನಲ್ಲಿ. ಸೊ ಅವರಿಗೆ ರೆಫರ್ ಮಾಡಿದ್ರು, ಹೀಗೆ ಒಬ್ಬ ಹುಡುಗ ಇದ್ದಾನೆ, ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಅಂತ. ಸೊ ಅವರು ನನ್ನನ್ನು ಕರೆದ್ರು. ಸೊ ನಾನು ಮುಂಬೈಗೆ ಫಸ್ಟಿಗೆ ಹಾಗೆ ಹೋಗಿದ್ದೆ. ಮತ್ತು ನನಗೆ ಆ ಟೈಮಲ್ಲಿ ಹಿಂದಿನೂ ಬರ್ತಾ ಇರಲಿಲ್ಲ, ತುಂಬ ಶೈ ನೇಚರ್ ಕೂಡ ಇತ್ತು. ಸೊ ಅಂಥ ಟೈಮಲ್ಲಿ ಅವರು ನನಗೆ ಪ್ರೋತ್ಸಾಹ ಮಾಡಿದರು. ಸೊ ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ನನ್ನನ್ನು ನೋಡಿಕೊಂಡು ಬೇರೆ ಕಾರ್ಯಕ್ರಮದಲ್ಲಿ ಕರ್ಕೊಂಡ್ರು. ಸೊ ಹಾಗೆ ಒಂದು ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರೆ, ಹಾಗಾಗಿ ನನಗೆ ಬೇರೆ ಬೇರೆ ಸ್ಟೇಜ್ಗಳು ಸಿಕ್ಕಿತು. ಅದೃಷ್ಟವಶಾತ್ ನನಗೆ ದೊಡ್ಡ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ಸ್ ಅವರ ಜೊತೆನೂ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಸಿಕ್ಕಿತು. ಹಾಗೆ TV ರಿಯಾಲಿಟಿ ಶೋ ಇರ್ಬೋದು. ಮೊದಲಿಗೆ ನಾನು ಲವ್ ಮೀ ಇಂಡಿಯಾ ಅಂತ ಒಂದು TV ರಿಯಾಲಿಟಿ ಶೋ, ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ನಾನೊಂದು ಕಲಿಯುವ ಉದ್ದೇಶ ಇಟ್ಕೊಂಡೇ ನಾನು ಹೋಗಿರುವಂಥದ್ದು. ಈಗಲೂ ನಾನು ಕಲಿತಾ ಇರುವುದು. ನನಗೇನು ದೊಡ್ಡ ಕಲಾವಿದ ಅಂತ ಒಂದು ಹೆಸರು ಗಳಿಸ್ಬೇಕಂತ ಏನು ಆಸಕ್ತಿ ಇಲ್ಲ. ಸಂಗೀತದ ಒಂದು ವಿದ್ಯಾರ್ಥಿಯಾಗಿ ಇರುವುದನ್ನ ಅಂದ್ರೆ ಇನ್ನೂ ಕಲಿಬೇಕು ಕೂಡ ಅದನ್ನ ಕಲಿಬೇಕು ಅಂತ ಹೇಳುವ ಹುಮ್ಮಸ್ಸು ನಿಮ್ಮಲ್ಲಿದೆ. ಖಂಡಿತ. ಹಾಗಾದ್ರೆ ನಿಮ್ಗೆ ಯಾವ ಒಂದು ರಾಗ ತಾಳ ಅಂತ ಹೇಳಿ ಇಷ್ಟ ಅಂತ ಒಂದಿದ್ಯಾ ನೀವು ಕೊಳಲು ವಾದನದಲ್ಲಿ? ಖಂಡಿತ ತುಂಬಾ ರಾಗಗಳು ಇವೆ. ನನಗೆ ನಾನು ಫಸ್ಟ್ ಕಲ್ತಿರುವಂಥದ್ದು ಭೂಪಾಲಿ ಅಂತ ರಾಗ ಇರ್ಬೋದು. ಅದರ ಜೊತೆಗೆ ಯಮನ್ ಅಂತಾನು ನಾನು ಒಂದು ರಾಗ ಕಲ್ತಿದ್ದೀನಿ. ಸೊ ಈ ರಾಗನು ನನಗೆ ತುಂಬಾ ಒಂದು ಇಷ್ಟವಾದಂತಹ ರಾಗ. ಹೌದು, ಖಂಡಿತವಾಗಿ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಈ ಒಂದು ಕೊಳಲು ವಾದನವನ್ನ ಮಾಡಿ ತೋರಿಸಬಹುದಾ? ಸರಿ, ನಾನು ಒಂದು ಯಮನ್ ರಾಗದಲ್ಲಿ ಒಂದು ಸಣ್ಣ ಆಲಾಪನ ನುಡಿಸಿ ನಿಮಗೆ ತೋರಿಸ್ತೀನಿ. ಓಕೆ ಓಕೆ ಸರ್. ಎಸ್.
ಅದ್ಭುತವಾದ ಒಂದು ಕೊಳಲಿನ ವಾದನ ಅಂತ ಹೇಳ್ಬೋದು ಸರ್. ಬಹಳಷ್ಟು ಖುಷಿ ಆಯಿತು, ಯಾಕಂದರೆ ಖಂಡಿತವಾಗಿ ವೀಕ್ಷಕರಿಗೆ ಇದು ಮನ ಮುಟ್ಟುವಂಥದ್ದೇ ಅಂತ ಹೇಳಬೇಕು. ಹಾಗೆ ನಾನು ಮುಖ್ಯವಾಗಿ ಕೇಳಬೇಕು ಅಂತ ಹೇಳಿದರೆ, ಕೆಲವರು ಈ ಒಂದು ಕೊಳಲು ಅಂತ ಹೇಳ್ತಾರೆ, ಮತ್ತು ಬಾನ್ಸುರಿ ಅಂತ ಹೇಳ್ತಾರೆ, ಬೇರೆ ಬೇರೆ ಶಬ್ದಗಳಿಂದ ಕರೀತಾರೆ. ಇದಕ್ಕೇನಾದರೂ ಉಲ್ಲೇಖಗಳಿದೆ? ಕೊಳಲು ಮತ್ತು ವೇಣು ಇದೆರಡು ಕನ್ನಡ ಶಬ್ದಗಳು. ಬಾನ್ಸುರಿ ಅನ್ನುವಂಥದ್ದು ಹಿಂದಿ ಶಬ್ದ ಇರಬಹುದು. ಬಾನ್ಸುರಿ ಶಬ್ದ ಬನ್ಸಿ ಅಂತ ಹೇಳ್ತಾರೆ. ಬನ್ಸಿ ಅಂದ್ರೆ ಬ್ಯಾಂಬೂ. ಓಕೆ ಓಕೆ. ಬಿದಿರು ಅನ್ನು ಬನ್ಸಿ ಅಂತ ಹೇಳ್ತಾರೆ. ಬಾನ್ಸುರಿ ಅಂತ ಅಲ್ಲಿಂದ ಬಂದಿರುವಂಥದ್ದು. ನಮ್ಮ ಇಲ್ಲಿ ಕರ್ನಾಟಕ ಸೈಡ್ ನಲ್ಲಿ ಬಾನ್ಸುರಿ ಅಂದ್ರೆ ಒಂದು ದೊಡ್ಡ ಒಂದು ಕೊಳಲನ್ನು ಬಾನ್ಸುರಿ ಅಂತ ಕರೀತಾರೆ. ಬಟ್ ಸಣ್ಣ ಕೊಳಲು ಬಾನ್ಸುರಿಯೇ, ಹಾಗೇನು ಇದಿಲ್ಲ. ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ಆದ್ರೆ ಕಲೀಲಿಕ್ಕೆ ಆಸಕ್ತಿ ಇರುವವರು ಮೊದಲನೇದಾಗಿ ಕಲಿಯುವಾಗ ಕೊಳಲಿನ ಇಂದನೇ ಅವರ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದಾ? ಖಂಡಿತ ಸ್ಟಾರ್ಟ್ ಮಾಡಬಹುದು, ಅದರಲ್ಲಿ ಏನು ಇದಿಲ್ಲ. ಅಂದ್ರೆ ಖಂಡಿತವಾಗಿ ಇದಕ್ಕೊಂದು ಶ್ರದ್ಧೆ ಬೇಕಾಗ್ತದೆ, ತುಂಬಾ ಶ್ರದ್ಧೆ ಬೇಕಾಗ್ತದೆ ಮತ್ತು ಒಂದು ಪೇಷನ್ಸು ಬೇಕಾಗ್ತದೆ. ಅದೆಲ್ಲ ಮಾಡ್ತಾ ಮಾಡ್ತಾ ಬರುವಂತದ್ದು. ಸರ್, ನೀವೀಗ ಹೇಳಿದ್ರಿ ಆಲ್ಮೋಸ್ಟ್ ನೀವು ತುಂಬಾ ಗುರುಗಳ ಹತ್ರ ಕಲ್ತಿದ್ದೀರಾ, ಸಂಗೀತದ ಅಭ್ಯಾಸವನ್ನ ಕೂಡ ಮಾಡಿದ್ದೀರಾ, ತಬಲದ ಅಭ್ಯಾಸವನ್ನ ಕೂಡ ಮಾಡಿದ್ದೀರಾ ಅಂತ. ಹಾಗೆ ಬೇರೆ ಯಾವ ಗುರುಗಳಿಂದ ನೀವು ಈ ಒಂದು ಮಾರ್ಗದರ್ಶನವನ್ನ ಪಡ್ಕೊಂಡ್ರಿ ಅಂತ ಹೇಳ್ತೀರಾ? ಹೌದು, ನಾನು ಒಂದು ಪರ್ಟಿಕ್ಯುಲರ್ ಒಂದೇ ಗುರು ಅಂತ ನಾನು ಹಿಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ. ಕ್ರಮೇಣವಾಗಿ ನನಗೆ ಬೇರೆ ಬೇರೆ ಗುರುಗಳ ಹತ್ರ ನಾನು ಕಲಿಬೇಕಾದಂತಹ ಪರಿಸ್ಥಿತಿ ಬಂತು. ಮೊದಲಿಗೆ ಹೇಳಿದ ಹಾಗೆ ನಾನು ನಮ್ಮ ಉಡುಪಿಯಲ್ಲಿ ಹೇಳಿದ ಹಾಗೆ ನಾನು ಸುದರ್ಶನ್ ನಾಯಕ್, ರಾಮ್ ಭಟ್ ಸರು ಮತ್ತೆ ರವಿಕಿರಣ್ ಸರು ಇವರ ಹತ್ರ ಎಲ್ಲ ಕಲ್ತಿದ್ದೀನಿ. ಮತ್ತೆ ನಾನು ಮುಂಬೈಗೆ ಹೋದ ನಂತರ ನಾನು ಅಲ್ಲಿ ಒಬ್ರು ಇದು ರೂಪಕ್ ಕುಲಕರ್ಣಿ ಸರ್ ಅಂತ ಇದ್ದಾರೆ. ಅವರು ಹರಿಪ್ರಸಾದ್ ಚೌರಾಶಿ ಅವರ ಶಿಷ್ಯರಾಗಿರುವಂಥವ್ರು. ಸೊ ಅವರ ಹತ್ರ ನಾನು ಫೋನ್ ಮಾಡಿದೆ. ಆಗ ಅವರು ಬೇರೆಯವರ ಹತ್ರ ರೆಫರ್ ಮಾಡಿದರು. ಸೊ ಸ್ಟಾರ್ಟಿಂಗಿಗೆ ಆನಂದ್ ಕಾಶಿಕರ್ ಅಂತ ಒಬ್ಬರು ಸರ್, ಅವರು ನನಗೆ ತುಂಬ ಪ್ರೀತಿಯಿಂದ ಕಲಿಸಿದ್ದಾರೆ. ಸೊ ಅದಾದ ನಂತರ ನಾನು ಒಂದು ವರ್ಷಕ್ಕೆ ನಾನು ಊರಿಗೆ ಬಂದಿದ್ದೆ B.Ed ಕಲಿಬೇಕು ಅಂತ. ಆಳ್ವಾಸ್ನಲ್ಲೇ ನಾನು ಜಾಯಿನ್ ಮಾಡಿದೆ. B.Ed ಕಲ್ತಾದ ನಂತರ ನಾನು ಪುನಃ ಹೋದೆ. ಅದಾದ ನಂತರ ತುಂಬ ವರ್ಷ ನಾನು ಕಲೀಲಿಕ್ಕೆ ಹೋಗಲಿಲ್ಲ, ಪರ್ಫಾರ್ಮ್ ಮಾತ್ರ ಮಾಡ್ತಾ ಇದ್ದೆ. ಅದಾದ ನಂತರ ನನಗೆ ಒಬ್ಬರು ತಬಲಾ ವಾದಕರು, ಬೇರೆ ಒಬ್ಬರು ನೀನು ಇಂಥವರ ಹತ್ರ ಹೋಗು, ಇವರು ಕಲಿಸ್ತಾರೆ, ಅವರಿಗೆ ಕಲಿಸುವ ಆಸಕ್ತಿ ಕೂಡ ಇದೆ ಅಂತ. ಸೊ ಅವರ ಹತ್ರ ಹೋಗಿದೆ, ಶಿರೀಶ್ ಶಹಾ ಅಂತ. ಸೊ ಅವರು ಬಿಸಿನೆಸ್ ಮ್ಯಾನ್ ಆಗಿದ್ರು, ಬಟ್ ಅವರು ಸಂಗೀತವನ್ನು ಆಸಕ್ತಿಯಿಂದ ಕಲಿಸ್ತಾ ಇದ್ರು. ಸೊ ಅವರ ಹತ್ರ ನಾನು ತುಂಬ ಕಲಿತೆ. ಈಗ ಪ್ರಸ್ತುತವಾಗಿ ತುಷಾರ್ ಭಾಟಿಯಾ ಅಂತ ಒಬ್ರು ಇದ್ದಾರೆ. ಸೊ ಅವರು ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ, ತುಂಬ ಕ್ಲಾಸಿಕಲ್ ಸಂಗೀತವನ್ನು ಕಲ್ತಿದ್ದಾರೆ ಒಳ್ಳೆ ಒಳ್ಳೆ ಗುರುಗಳಿಂದ. ಸೊ ಈ ಬಾಲಿವುಡ್ ಒಂದು ಸಿನಿಮಾದಲ್ಲಿ ಇದು ಅಂದಾಜ್ ಅಪ್ನಾ ಅಪ್ನಾ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದರ ಮ್ಯೂಸಿಕ್ ಡೈರೆಕ್ಷನ್ ಅವರೇ ಮಾಡಿದ್ದಾರೆ. ಸೊ ಅವರ ಜೊತೆ ಈಗ ನಾನು ಕಲಿಯೋ ಒಂದು ಯೋಗ ಸಿಕ್ಕಿದೆ. ತುಂಬ ಪ್ರೀತಿಯಿಂದ ಅವರು ನನಗೆ ಬೇರೆ ಬೇರೆ ಟೆಕ್ನಿಕ್ಸ್ಗಳೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಸೊ ಹೀಗೆ ನನ್ನ ಜರ್ನಿ ನಡೀತಾ ಇದೆ. ಓಕೆ. ಹಾಗೆ ಯಾವಾಗಲೂ ನಾವು ಯಾವುದೇ ಒಂದು ಕಲೆಯನ್ನು ಕಲಿಬೇಕು ಅಂತ ಹೇಳುವಾಗ ನಾವು ಕೆಲವು ಗುರುಗಳನ್ನು ಆದರ್ಶವಾಗಿ ಇಟ್ಕೊಳ್ತೇವೆ. ಹಾಗೆ ನಮಗೆ ಇವರೊಟ್ಟಿಗೆ ಒಂದು ಸ್ಟೇಜನ್ನು ಹಂಚಿಕೊಳ್ಬೇಕು ಅಂತ ಹೇಳುವ ಆಸೆ ಇದೆ. ಹಾಗೆ ನಿಮಗೆ ಯಾರೊಟ್ಟಿಗಾದರೂ ಸ್ಟೇಜನ್ನು ಹಂಚಿಕೊಳ್ಬೇಕು ಅಂತ ಹೇಳುವ ಆಸೆ ಇತ್ತಾ? ನನಗೆ ಹೌದು, ದೊಡ್ಡ ಪ್ರಸಿದ್ಧ ಕಲಾವಿದರ ಜೊತೆಗೆ ಸ್ಟೇಜ್ ಶೇರ್ ಮಾಡುವಂಥದ್ದು ನನಗೆ ಖುಷಿ ಕೊಡ್ತಾ ಇತ್ತು. ಹಾಗೆ ನನ್ನ ಗುರುಗಳಾದ ವಿದ್ವಾನ್ ರವಿಕಿರಣ್ ಮಣಿಪಾಲ್ ಇವರು ನನಗೆ ಸ್ಟೇಜ್ ಶೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲೂ ನಾನು ತುಂಬ ಕಲ್ತಿದ್ದೀನಿ. ಮತ್ತು ಈಗ ಪ್ರಸ್ತುತ ಗುರುಗಳಾಗಿರುವಂಥ ತುಷಾರ್ ಸರ್ ಕೂಡ, ಅವರು ಕೂಡ ನನಗೆ ಹೇಳ್ತಾ ಇದ್ದಾರೆ, ನಿಮಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡಲಿಕ್ಕೆ ನಾನು ನಿಮಗೆ ಅವಕಾಶ ಕೊಡ್ತೀನಿ ಅಂತ ಎಲ್ಲ. ಸೊ ಹೀಗೆ ಎಲ್ಲರೂ ನನಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದನೇ ನಾನು ಈ ಒಂದು ಜರ್ನಿಯಲ್ಲಿ ಮುಂದೆ ಬರ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ನಿಮ್ಮ ಈ ಒಂದು ಪಯಣದ ಬಗ್ಗೆ ಮತ್ತಷ್ಟು ಮಾತನಾಡೋಣ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಮನಸಲು ಕನಸಲು ನೀನೇ ಮನಸಲ್ಲಿ ಮನೆ ಮಾಡಿರುವೆ ನೀನೇ ಮನಸಲು ಕನಸಲು ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ನೂತನ ಮಳಿಗೆಯ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಕೊಡುಗೆ ಗೆಲ್ಲುವ ಸುವರ್ಣಾವಕಾಶ. 5,000 ರೂಪಾಯಿಗಿಂತ ಮೇಲ್ಪಟ್ಟು ಬಟ್ಟೆ ಖರೀದಿಸಿದರೆ ಕೂಪನ್ ನೀಡಲಾಗುವುದು. ವಿಜೇತರಿಗೆ 10,000 ರೂಪಾಯಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs, wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕ್ಲಾಸಿಕ್ ಟೈಮ್ಗೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ರಂಜಿತ್ ನಾಯ್ಕ್ ಇವರು. ಸರ್, ಇವಾಗಲೇ ನೀವು ನಿಮ್ಮ ಕೊಳಲಿನ ಒಂದು ಗಾಯನದ ಜರ್ನಿಯ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ನೀವು ಹೇಳಿದ್ರಿ ಆವಾಗಲೇ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ನಿಮಗೆ ಸ್ಟೇಜನ್ನು ಶೇರ್ ಮಾಡುವಂತಹ ಅವಕಾಶ ಸಿಕ್ತು ಅಂತ. ಮೊದಲನೇ ಬಾರಿಗೆ ಈ ಒಂದು ಅವಕಾಶಕ್ಕಾಗಿ ನಿಮಗೆ ಕರೆ ಬಂದಾಗ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ಹೇಳ್ಬೋದಾ? ನನಗೆ ಆ್ಯಕ್ಚುಲಿ ಹೇಳಬೇಕಂತಾದರೆ ಸರಿಯಾಗಿ ನೆನಪಿಲ್ಲ ಮೊದಲನೇ ಕರೆ ಅಂತ. ನಾವು ಹೀಗೆ ಕಾರ್ಯಕ್ರಮ ಹೋಗ್ತಾ ಇರುವಾಗ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ನಾನು ಮೊದಲನೆಯದಾಗಿ ನನಗೆ ಅನಿಸ್ತದೆ ಮನೋಹರ್ ಉದಾಸ್ ಅಂತ, ಅವರು ಪ್ಲೇಬ್ಯಾಕ್ ಸಿಂಗರು, ತುಂಬ ಹಾಡುಗಳನ್ನು ಹಾಡಿದ್ದಾರೆ ಅವರು. ಸೊ ಅವರ ಜೊತೆ ಒಂದು ಜಾಮ್ನಗರ್ ಅಂತ ಗುಜರಾತ್ನಲ್ಲಿ, ನಾನು ಫ್ಲೈಟ್ನಲ್ಲಿ ಹೋಗೇ ಇಲ್ಲ. ನನಗೆ ಅದು ಫಸ್ಟ್ ಫ್ಲೈಟ್ನಲ್ಲಿ ಹೋಗ್ಲಿಕ್ಕೆ ಸಿಕ್ಕಿದಂಥ ಅವಕಾಶ. ಅದು ನನಗೆ ಒಂದು ಫ್ಲೈಟ್ನಲ್ಲಿ ಹೋಗ್ಬೇಕಂತ ಒಂದು ತುಂಬ ಆಸೆ ಇತ್ತು. ಸೊ ಆ ಒಂದು ಆಸೆ ಇದಾಯಿತು. ಮತ್ತೆ ಹೋದ ನಂತರ ಇಷ್ಟೇನಾ ಅಂತ ಅನಿಸಿತು ನನಗೆ ಹಾಗೆ. ಬಟ್ ಅದೊಂದು ಅವಕಾಶ ಇತ್ತು. ಸೊ ಮನೋಹರ್ ಸರ್ ಜೊತೆ ಅವರ ಸಾಂಗ್ಸ್ಗಳೆಲ್ಲ ನುಡಿಸಿದೆ. ಅವರಿಗೆ ತುಂಬ ಖುಷಿಯಾಗಿತ್ತು ಕೂಡ, ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗೆ. ಮತ್ತೆ ಹಾಗೆ ಬೇರೆ ಕಲಾವಿದರುಗಳ ಜೊತೆ ಈಗ ಎಷ್ಟೇ ದೊಡ್ಡ ಕಲಾವಿದರಾದರೂ ಒಂದು ಸ್ಟೇಜ್ಗೆ ಬಂದಾಗ ಒಂದು ಸ್ವಲ್ಪ ಒಂದು ಸ್ಟೇಜ್ ಫಿಯರ್ ಅನ್ನೋದು ಇರ್ತದೆ. ಸೊ ನನಗೆ ಒಂದು ಯಾರೂ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋ ಯಾರು ಇಲ್ಲ, ಗೈಡ್ ಮಾಡೋರು ಅಂತ ಪ್ರಾಪರ್ಲಿ ಒಂದು ಆ ರೀತಿ ನನಗೆ ಇದ್ದಿರಲಿಲ್ಲ. ಹಾಗೆ ತುಂಬಾ ಚಾಲೆಂಜಸ್ಗಳನ್ನು ನಾನು ಫೇಸ್ ಮಾಡಬೇಕಾಗಿ ಬಂದಿದೆ. ಸೊ ಹಾಗೆ ಅದರಲ್ಲಿ ಒಂದು ಸ್ಟೇಜ್ ಫಿಯರ್ ಕೂಡ. ಸೊ ಒಮ್ಮೆ ಡೆವಲಪ್ ಆಯಿತು, ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗ್ತಾ ಇರಲಿಲ್ಲ. ಹಾಗೆ ಆ ಸ್ಟೇಜ್ ಫಿಯರ್ ಡೆವಲಪ್ ಆಗ್ತಾ ಹೋಗಿತ್ತು. ಸೊ ಅದರ ಜೊತೆನೇ ಪರ್ಫಾರ್ಮ್ ಮಾಡ್ಕೊಳ್ತಾ ಬಂದಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಾನು ಈಗ ಯೂಟ್ಯೂಬ್ ಇಂತಹ ತುಂಬಾ ಮಾಧ್ಯಮಗಳಲ್ಲಿ ತುಂಬಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮೋಟಿವೇಶನಲ್ ಟಾಕ್ಸ್ ಇಂಥದ್ದೆಲ್ಲ ಬರ್ತಾ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾನು ನನ್ನನ್ನು
ಡೆವಲಪ್ ಮಾಡಲಿಕ್ಕೆ ನನ್ನನ್ನು ಮಾಡ್ಕೊಳ್ತಾ ಇದ್ದೇನೆ, ತಯಾರು ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಸೊ ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ಸ್ಟೇಜ್ ಅನ್ನ ಹಂಚಿಕೊಳ್ಳುವುದು ಕೂಡ ಬಹಳಷ್ಟು ಒಂದು ಮುಖ್ಯವಾದ ಹಾಗೆ ನಮ್ಮ ಜೀವನದಲ್ಲಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕಷ್ಟ ಶ್ರಮ ಪಟ್ರೆ ಮಾತ್ರ ನಮ್ಮ ಇಷ್ಟವನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನೀವು ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಯಾವೆಲ್ಲ ರಿಯಾಲಿಟಿ ಶೋಗೆ ಹೋಗಿದ್ದೀರಾ ಅಂಡ್ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳುವುದಾದ್ರೆ ಹೇಗಿತ್ತು? ನಾನು ಲವ್ ಮೀ ಇಂಡಿಯಾ, ಮತ್ತೆ ದ ವಾಯ್ಸ್ ಆಫ್ ಇಂಡಿಯಾ, ಮತ್ತೆ ಸಾರೆಗಮಪ, ಮತ್ತೆ ಎದೆ ತುಂಬಿ ಹಾಡುವೆನು. ಸೊ ಇಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಇದು ಮಾಡಿದ್ದೇನೆ. ಇಂಡಿಯನ್ ಐಡಲ್ ನಲ್ಲೂ ನಂಗೆ ಕಾಲ್ ಬಂದಿತ್ತು, ಬಟ್ ಆ ಟೈಮಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ಒಪ್ಪಿದ್ರಿಂದ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹೀಗೆ ಮತ್ತೆ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂತ ಆದರೆ ಲವ್ ಮೀ ಇಂಡಿಯಾ, ಅದರಲ್ಲಿ ನನಗೆ ಫಸ್ಟ್ ಇದ್ದಿದ್ದು. ಅದೊಂದು ಸ್ಪೆಷಲ್ ಒಂದು ವಿವಿಧ ಪ್ರಕಾರದ ಒಂದು ರಿಯಾಲಿಟಿ ಶೋ ಆಗಿತ್ತು. ಅದರಲ್ಲಿ ಹೇಗೆ ಅಂದರೆ ಲೈವ್ ಆಗಿ, ಈಗ ಮಕ್ಕಳು ಹಾಡ್ತಾ ಇದ್ದಾರೆ, ಅಲ್ಲೇ ಲೈವ್ ರಿಯಾಲಿಟಿ ಶೋ ಅದು. ಸೊ ಅದು ಫಸ್ಟ್. ನಾನು ತುಂಬಾ ನರ್ವಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನನಗೆ ಒಂದು ಹೀರೋ ಮೂವಿಯ ಒಂದು ಪಾರ್ಟ್ ಇದೆ. ಸೊ ಅದು ತುಂಬಾ ಫೇಮಸ್ ಹೀರೋ ಮೂವಿದು, ಜಾಕಿ ಶ್ರಾಫ್ ಅವರು ನುಡಿಸುವಂತ ಒಂದು ಪಾರ್ಟ್ ಇದೆ. ಅದನ್ನು ನುಡಿಸ್ಲಿಕ್ಕಿತ್ತು. ಸೊ ನನಗೆ ಅಲ್ಲಿ ಜಜಸ್ ಅನ್ನು ನೋಡುವಾಗ ಎಲ್ಲ ಸ್ವಲ್ಪ ಭಯ ಆಗಿತ್ತು, ಆದ್ರೂ ನಾನು ನುಡಿಸಿದೆ ಚೆನ್ನಾಗಿ. ಸೊ ಅದೊಂದು ನನ್ನ ಮೊದಲನೇ ಒಂದು ಅನುಭವ. ಅದರ ನಂತರ ವಾಯ್ಸ್ ಆಫ್ ಇಂಡಿಯಾ ಹೇಳ್ಬೋದು, ಅಲ್ಲಿ AR ರೆಹಮಾನ್ ಸರ್ ಬಂದಿದ್ರು, ಮತ್ತೆ ವಿವಿಧ ಸೆಲೆಬ್ರಿಟಿ ಜಡ್ಜ್ಗಳಿದ್ರು. ಸೊ ಹಾಗೆ ಮತ್ತೆ ಸಾರೆಗಮಪದಲ್ಲೂ ನುಡಿಸಿದ್ದೀನಿ. ಮತ್ತೆ ಊರಿಗೆ ಲಾಕ್ಡೌನ್ ಟೈಮಲ್ಲಿ, ನಮ್ಮ ಈ ಕೋವಿಡ್ ಟೈಮಲ್ಲಿ ಊರಿಗೆ ಬಂದಿದ್ದಾಗ ಎದೆ ತುಂಬಿ ಹಾಡುವೆನು ಆಗ ನಡೀತಾ ಇತ್ತು. ಸೊ ಆಗ ಎದೆ ತುಂಬಿ ಹಾಡುವಿನಲ್ಲಿ ನಾನು ಹೋಗಿ ಪರ್ಫಾರ್ಮೆನ್ಸ್ ನೀಡಿದ್ದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನಿಮ್ಗೆ ಪರ್ಫಾರ್ಮೆನ್ಸ್ ಕೊಡುವ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ನೀವು ಹೇಳಿದ್ರಿ ಸರ್, ಕಲಾವಿದರಿಗೆ ಖಂಡಿತವಾಗಿ ಸವಾಲುಗಳು ಇದ್ದೇ ಇರ್ತದೆ. ಸೊ ನೀವು ಕೂಡ ಬಹಳಷ್ಟು ಸವಾಲುಗಳನ್ನ ಎದುರಿಸ್ಕೊಂಡು ಬಂದಿದ್ದೀರಾ. ನಿಮ್ಗಿದ್ದ ಸವಾಲುಗಳೇನು ಮತ್ತು ಅದನ್ನ ನೀವು ಓವರ್ಕಮ್ ಆಗ್ಲಿಕ್ಕೆ ಯಾವ ರೀತಿಯಲ್ಲಿ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು? ಖಂಡಿತ. ಸಣ್ಣದ್ರಿಂದ ನಾನು ಜಾಸ್ತಿ ಮಾತಾಡುವವನಲ್ಲ, ಎಲ್ಲರಲ್ಲಿ ಬೆರೆಯುವವನಲ್ಲ. ನಾನು ಒಂದು ಇಂಟ್ರೋವರ್ಟ್ ಕ್ಯಾರೆಕ್ಟರ್ನವ. ಸೊ ಮತ್ತೆ ಶೈ ನೇಚರ್ ಅಂತ ಹೇಳ್ಬೋದು ಒಂದು. ಆ ರೀತಿ ಜನರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇರಲಿಲ್ಲ. ಈ ನಾವು ಈಗ ಒಂದು ಪರ್ಫಾರ್ಮ್ ಮಾಡುವ ಇದರಲ್ಲಿ ಒಂದು ಆಕ್ಟಿವ್ ಆಗಿರುವಂಥ ಒಂದು ಇದು. ಸೊ ಹಾಗೆ ನನಗೆ ಇದೊಂದು ಚಾಲೆಂಜ್ ಆಗಿತ್ತು. ಮತ್ತು ನನಗೆ ಸರಿಯಾದ ದಾರಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಗೊಂದಲಕ್ಕೆ ಈಡಾಗ್ತಾ ಇದ್ದೆ. ಅದ್ರ ಜೊತೆ ನನಗೆ ಆಂಗ್ಸೈಟಿ ಬೆಳೀತು, ಸ್ವಲ್ಪ ಸ್ಟೇಜ್ ಫಿಯರು ಡೆವಲಪ್ ಆಯಿತು. ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಗೊತ್ತಿಲ್ಲದಾಗ ತುಂಬ ಆಡಿಯನ್ಸ್ ಇರುವಾಗ ನಾನು ತುಂಬ ಕಾನ್ಷಿಯಸ್ ಆಗ್ತಾ ಇದ್ದೆ. ಇದು ಡೆವಲಪ್ ಆಗಿ ಸ್ವಲ್ಪ ನನಗೆ ಹೆದರಿಕೆ ಸ್ಟಾರ್ಟ್ ಆಗಿತ್ತು. ಹೀಗೆ ನಾನು ಮೋಟಿವೇಶನ್ ಸ್ಪೀಕರ್ಸು ಇವರನ್ನೆಲ್ಲ ಕೇಳ್ತಾ ಇದ್ದೆ. ಮತ್ತು ತುಂಬ ಸ್ಪಿರಿಚುವಲ್ ದಾರಿಯಲ್ಲೂ ನಾನು ಹೋಗಿದ್ದೇನೆ. ಭಕ್ತಿ ಆಧ್ಯಾತ್ಮಿಕ ದಾರಿಯಲ್ಲೂ ನಾನು ತುಂಬ ಹೋಗಿದ್ದೇನೆ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ಕಲಿತುಕೊಂಡು ಒಂದು ಸ್ಟ್ರಗಲ್ ಲೈಫ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾನು ತುಂಬ ಸ್ಟ್ರಗಲನ್ನು ನೋಡಿದ್ದೇನೆ. ಸೊ ಹಾಗೆ ನೋಡಿಕೊಂಡು ಈಗ ಈ ಒಂದು ಜರ್ನಿಯಲ್ಲಿ ಬಂದಿದ್ದೀನಿ. ಆ ಟೈಮಲ್ಲಿ ನನಗೆ ತುಂಬ ಒಂದು ಕಷ್ಟ ಅನಿಸಿದ್ರು ಈಗ ನನಗೆ ಒಂದು ಖುಷಿ ಅನಿಸ್ತಾ ಇದೆ. ನಾನು ಇಲ್ಲಿ ತನಕ ಬಂದು ಒಂದು ಹೊಸ ಒಂದು ಜೀವನವನ್ನು ನಾನು ನೋಡ್ತಾ ಇದ್ದೇನೆ. ಅಂದ್ರೆ ನಿಮ್ಮ ಒಂದು ಕಲಾವಿದನಾಗಿ ನೀವು ಬಹಳಷ್ಟು ಸವಾಲುಗಳನ್ನ ಎದುರಿಸಿದ್ದೀರಾ. ಅದು ಕೂಡ ಬ್ಯಾಕ್ ಗ್ರೌಂಡ್ ಇಲ್ಲದೆ ನಾವು ಒಂದು ಫೀಲ್ಡ್ ಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ನಾವು ಪಡುವಂತ ಅಲ್ಲಿನ ಬೇರೆ ಬೇರೆ ಚಾಲೆಂಜ್ಗಳು ಅದು ಹೊರ ಜಗತ್ತಿಗೆ ಕಾಣುವುದಿಲ್ಲ. ಖಂಡಿತ. ಸೊ ಇದನ್ನು ನಾನು ಫೇಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೂ ಪ್ಲಸ್ ಮೈನಸ್ ಎರಡೂ ಇತ್ತು. ಹಾಗೆ ಸೊ ಈಗ ಇದನ್ನ ಎಲ್ಲ ಮೆಟ್ಟಿ ನಿಂತು ನೀವು ಒಂದು ಸಾಧಕರಾಗಿದ್ದೀರಾ. ಸೊ ನೀವಿವತ್ತು ದೈಜವಲ್ಡ್ ಉಡುಪಿಯ ಆಫೀಸ್ಗೆ ಬಂದಿದ್ದೀರಾ. ಸೊ ಉಡುಪಿ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣನ ನಾಡು ಅಂತ ಹೇಳಿ ನಾವು ಹೇಳ್ತೇವೆ. ಶ್ರೀಕೃಷ್ಣನಿಗೆ ಬಹಳಷ್ಟು ಗೌರವವನ್ನ ಕೊಡ್ತೇವೆ, ಅವನನ್ನ ಭಕ್ತಿ ಭಾವದಿಂದ ಪೂಜಿಸ್ತೇವೆ. ಹಾಗಿರುವಾಗ ಶ್ರೀಕೃಷ್ಣನ ಒಂದು ಹಾಡನ್ನ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಬೋದಾ? ಖಂಡಿತ.
ಕೊಳಲು ಅಂತ ಹೇಳುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಒಂದು ವರಪ್ರಸಾದ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಹಾಗಿರುವಾಗ ಒಂದು ವರಪ್ರಸಾದ ನಿಮಗೆ ಒಬ್ಬ ಅದ್ಭುತ ಗಾಯಕನನ್ನಾಗಿ ಮಾಡಿದೆ. ಅಂತಹ ಅದ್ಭುತ ಗಾಯಕನೊಟ್ಟಿಗೆ ಇವತ್ತು ಒಂದು ಸಂವಾದವನ್ನು ಮಾಡ್ತಾ ಇರೋದು ನನಗೂ ಕೂಡ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಅಂತಹ ಒಂದು ಅವಕಾಶ ನನಗೂ ಕೂಡ ಬಂದದ್ದು ಬಹಳಷ್ಟು ಹೆಮ್ಮೆ ಆಗ್ತಿದೆ ಸರ್. ಹಾಗೆ ನೀವು ಈ ಒಂದು ಫೀಲ್ಡಿಗೆ ಬಂದಾದ್ಮೇಲೆ ಬಹಳಷ್ಟು ಕಷ್ಟ ಶ್ರಮವನ್ನು ಪಟ್ಟಿದ್ದೀರಾ. ಆ ಶ್ರದ್ಧಾ ಭಕ್ತಿ ನಿಮ್ಮನ್ನು ಈ ಒಂದು ಲೆವೆಲ್ಗೆ ತಂದಿಟ್ಟಿದೆ. ಮತ್ತೊಂದು ಗಾಯನ ಹೇಳುವುದಾದರೆ ಕನ್ನಡದ ಒಂದು ಸಾಂಗನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ಬೋದಾ? ಖಂಡಿತವಾಗಿ. ಬಹಳಷ್ಟು ಅದ್ಭುತವಾಗಿ ಕೊಳಲು ವಾದನವನ್ನ ಮಾಡಿದ್ರಿ ಸರ್. ಹಾಗೆ ಒಂದು ಕನ್ನಡದ ಸಾಂಗ್ ಅನ್ನ ಹಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತೇನಿಲ್ಲ. ಇದಕ್ಕೂ ಕೂಡ ಬಹಳಷ್ಟು ಶ್ರದ್ಧೆ ಬೇಕಾಗ್ತದೆ. ಹಾಗೆ ಆ ಒಂದು ಪ್ರತಿಯೊಂದು ರಾಗ ತಾಳಗಳು ಕರೆಕ್ಟಾಗಿ ಗೊತ್ತಿರಬೇಕಾಗ್ತದೆ. ಹಾಗೆ ನೀವು ಬಹಳಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರ. ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಾಗ ಅಲ್ಲಿ ಕ್ಯಾಮರಾ ಇರೋದಿಲ್ಲ, ಬಟ್ ಜನರು ತುಂಬಾ ಇರ್ತಾರೆ. ಈ ಆಡಿಯನ್ಸ್ ಏನ್ ಮಾಡ್ತಾರೆ ಹೇಳಿದ್ರೆ ಫುಲ್ ತಲ್ಲೀನರಾಗಿ ಬಿಡ್ತಾರೆ. ಪರ್ಫಾರ್ಮೆನ್ಸ್ ಮುಗ್ದ ನಂತರ ಅವರು ಬಂದು ನಿಮ್ಗೆ ಆ ಪ್ರಶಂಸೆಯ ಮಾತುಗಳನ್ನ ಆಡೋದಿರ್ಬೋದು ಅಥವಾ ಮುಂದಿನ ಹೆಜ್ಜೆಯನ್ನ ಎಲ್ಲಿಯಾದ್ರೂ ಬೇರೆ ಪರ್ಫಾರ್ಮೆನ್ಸ್ ಗೋಸ್ಕರ ಕರೆಯುವುದಿರ್ಬೋದು. ಇಂತಹ ಅವಕಾಶಗಳು ಬಂದಿದೆಯಾ ನಿಮಗೆ? ಖಂಡಿತವಾಗಿ ಬಂದಿದೆ. ಕೆಲವೊಮ್ಮೆ ಆಡಿಯನ್ಸ್ಗೆ ತುಂಬಾ ಖುಷಿಯಾದಾಗ ಕೃಷ್ಣನನ್ನೇ ಕಂಡೆ ಅಂತ ಹೇಳ್ತಾರೆ, ಆ ರೀತಿ ಹೇಳ್ತಾರೆ. ಮತ್ತೆ ತುಂಬಾ ಜನ ರೆಫರು ಮಾಡ್ತಾರೆ, ಹೀಗೆ ಒಳ್ಳೆ ಕೊಳಲು ನುಡಿಸ್ತಾನೆ ಅಂತ. ಸಂಗೀತ ನಿಜವಾಗಿ ಗೊತ್ತಿದ್ದವರು ಆ ಒಂದು ಇದನ್ನು ಗುರುತಿಸ್ತಾರೆ. ಹಾಗೆ ಮತ್ತೆ ಏನೂ ಗೊತ್ತಿಲ್ಲದವರು ಕೆಲವೊಮ್ಮೆ ಬಂದು ಇದು ತುಂಬಾ ಖುಷಿ ಆಯ್ತು ನೀವು ನುಡಿಸಿದ್ದು ಅಂತ ಹೇಳಿದ್ದು ಇದೆ. ಸೊ ಇಂಥ ಹಲವಾರು ಅನುಭವಗಳು ಖುಷಿ ಕೊಡ್ತವೆ. ಇಷ್ಟೆಲ್ಲ ಅದ್ಭುತವಾಗಿ ಹಾಡಿದ್ರು ಕೂಡ, ಅದ್ಭುತ ಕಲಾವಿದನಾಗಿ ಹೊರ ಹೊಮ್ಮಿದ್ರು ಕೂಡ, ವೃತ್ತಿಯನ್ನು ಕೂಡ ನೀವು ಇದರಲ್ಲೇ ಪ್ರಾರಂಭಿಸಿದ್ರಿ. ಹಾಗೆ ಇನ್ನಷ್ಟು ಕಲಿಯುವ ಹಂಬಲದಿಂದ, ಹುಮ್ಮಸ್ಸಿನಿಂದ ಈ ಒಂದು ಕಲಿಕಾ ಶ್ರದ್ಧೆಯನ್ನ ಮುಂದುವರಿಸ್ತಾ ಇದ್ದೀರಾ. ಸೊ ಈಗ ನೀವು ಎಲ್ಲಿ ಪ್ರಸ್ತುತವಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಾ? ನಾನು ಆಳ್ವಾಸ್ ಕಾಲೇಜ್ನಲ್ಲಿ ಇರುವಾಗ ಇಲ್ಲಿ ಊರಿನಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ನಾನು ಹೇಳಿದ ಹಾಗೆ. ಆನಂತರ ಮುಂಬೈ ಹೋದ ನಂತರ ಮುಂಬೈಯಲ್ಲೇ ನನ್ನ ವೃತ್ತಿ ಜೀವನವನ್ನು ನಾನು ನಡೆಸಲಿಕ್ಕೆ ಶುರು ಮಾಡಿದೆ. ಮುಂಬೈಯಲ್ಲಿ ಪ್ರತಿನಿತ್ಯ ಅಂದರೆ ತುಂಬ ಕಾರ್ಯಕ್ರಮಗಳು. ನಾನು ಈ ಬಾಲಿವುಡ್ ಆಡಿಟೋರಿಯಂ ಶೋಸ್ ನಡೀತದೆ, ಅಲ್ಲಿ ಟಿಕೆಟೆಡ್ ಶೋಸ್ ಆಗ್ತದೆ. ಅಲ್ಲಿ ಆ ಸಾಂಗ್ನಲ್ಲಿ ಬರುವಂತಹ ಒಂದು ಕೊಳಲಿನ ಒಂದು ಪಾರ್ಟ್ಸ್ ಇರ್ಬೋದು, ಅದನ್ನು ನುಡಿಸುವಂಥದ್ದು ಚೆನ್ನಾಗಿ. ಸೊ ಅದು ಮಾಡ್ತಾ ಇದೆ. ಮತ್ತು ಕೆಲವು ಇನ್ಸ್ಟ್ರೂಮೆಂಟಲ್ ಶೋಸ್, ಹೀಗೆ ಅನೇಕ ಶೋಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ದೀನಿ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳು, ನಮ್ಮ ಭಾರತ ದೇಶದ ಎಲ್ಲ ಒಂದು ರಾಜ್ಯಗಳಿಗೆ ಒಂದು ಹೋಗಿ ಕಾರ್ಯಕ್ರಮಗಳನ್ನು ನೀಡುವ ಅವಕಾಶ ಸಿಕ್ಕಿದೆ. ಅದಲ್ಲದೆ ಈಗ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂತ ಹೇಳಬೇಕಂದ್ರೆ ನಾನು ಸ್ಪೇನ್ ಹೋಗುವ ಅವಕಾಶ ಸಿಕ್ಕಿತ್ತು. ಆನಂತರ ಮಸ್ಕತ್, ದುಬೈ, ಬ್ರುನೈ ಅಂತಹ ಒಂದು ರೇರೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು, ಅಲ್ಲಿಗೆ ಒಂದು ಹೋಗುವ ಅವಕಾಶ ಸಿಕ್ಕಿತ್ತು. ಸೊ ಇದೆಲ್ಲ ನೋಡುವಾಗ ಖುಷಿ ಅನ್ನಿಸ್ತದೆ. ಹಾಗೆ ನೀವು ಇಷ್ಟೆಲ್ಲ ಕಡೆಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಾಗ ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ತಿರವಾದದ್ದು ಅಂತ ಹೇಳಿ ಎಲ್ಲಿಯ ಒಂದು ಪರ್ಫಾರ್ಮೆನ್ಸ್ ಅಂತ ಅನಿಸ್ತದೆ ನಿಮ್ಗೆ? ಹಾಗೇನಿಲ್ಲ, ತುಂಬ ಕಾರ್ಯಕ್ರಮಗಳು ಇವೆ. ತುಂಬ ಕಾರ್ಯಕ್ರಮಗಳಲ್ಲಿ ಒಂದು ಹೊಸ ಅನುಭವಗಳು ಆಗ್ತವೆ. ಒಂದು ಪೀಕ್ ಸ್ಟೇಜ್ ಅಂತ ಹೇಳ್ಬೋದು, ಅದು ಅನುಭವ ಆಗ್ತದೆ ಹೆಚ್ಚಾಗಿ. ಅಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಹೆಜ್ಜೆಯೂ ಕೂಡ ಮಹತ್ವಪೂರ್ಣದಾಗಿರ್ತದೆ. ಪ್ರತಿಯೊಂದು ಹೊಸ ಅನುಭವವನ್ನ ನೀಡ್ತಾ ಇರ್ತದೆ. ಅದರಿಂದ ಇದೇ ಪರ್ಟಿಕ್ಯುಲರ್ ಅಂತ ಹೇಳಿ ಇರುವುದಿಲ್ಲ, ಎಲ್ಲವೂ ಕೂಡ ಹೊಸ ಅನುಭವವನ್ನ ಕೊಡ್ತದೆ ಅಂತ ಹೇಳ್ಬೋದು. ಓಕೆ, ಆದ್ರೆ ಯಾವೆಲ್ಲ ಸಾಧನೆಗಳನ್ನ ಮಾಡ್ತಾ ಹೋಗುವಾಗ, ಮುಂದಿನ ಸ್ಟೆಪ್ ಅನ್ನ ಹೋಗುವಾಗ ನಾವು ಯಾವೆಲ್ಲ ಚಾಲೆಂಜಸ್ ಅನ್ನ ಪಟ್ಟಿದ್ವಿ, ಆ ಚಾಲೆಂಜಸ್ ಅನ್ನ ಏನು ನಾವು ಮೆಟ್ಟಿ ನಿಂತಿದ್ದೇವೆ, ಅದು ನಮ್ಗೆ ಖುಷಿ ಕೊಡ್ತಾ ಹೋಗ್ತದೆ. ಖಂಡಿತವಾಗಿ. ಹೌದು. ಹಾಗೆ ಸರ್, ನೀವು ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಕೊಳಲ
ಕೊಳಲನ್ನ ಕಲಿಲಿಕ್ಕೆ ಆಸೆ ಇರುವವರು ಯಾವ ರೀತಿಯಲ್ಲಿ ತಮ್ಮನ್ನು ತಾವು ಸಜ್ಜುಗೊಳಿಸಬೇಕು ಅಂತ ಹೇಳಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ನೀವು ಅದನ್ನು ಯಾವುದೇ ಒಂದು ಕಲೆ ಇರ್ಬೋದು, ಅದರಲ್ಲಿ ನಾವು ಶ್ರದ್ಧೆ ಇಟ್ಕೊಂಡು ಎಷ್ಟು ಅಭ್ಯಾಸ ಮಾಡ್ತೇವೆ ಅಷ್ಟು ನಮಗೆ ಅದು ರಿಸಲ್ಟ್ ಕೊಡ್ತದೆ. ಎಷ್ಟು ನಾವು ಸಮಯ ಅದಕ್ಕೆ ಕೊಡ್ತೇವೆ ಅಷ್ಟು ಅದು ಔಟ್ಪುಟ್ ನಮಗೆ ಕೊಡ್ತದೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ನಾವು ಕೇಳಿದ್ವಿ ಈ ಒಂದು ಕಲಿಕಾ ಒಂದು ಟೈಮ್ನಲ್ಲಿ ನೀವು ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರಿ ಅಂತ. ಅದು BSc ಯಲ್ಲಿ ನಾನು ಸೈನ್ಸ್ ಸ್ಟೂಡೆಂಟ್. BSc ಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನನಗೆ 7ನೇ ರ್ಯಾಂಕ್ ಸಿಕ್ಕಿತ್ತು. ಇದು ಏನಂದ್ರೆ ನಾನು ಕ್ಲಾಸ್ ಮಿಸ್ ಮಾಡ್ತಾ ಇದ್ರೂ ನನಗೆ ಒಂದು ರ್ಯಾಂಕ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಈ ನಮ್ಮ ಕಾಲೇಜ್ನ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ವಿ. ಸೊ ಆದ್ರೂ ಈ ಒಂದು ಮಾರ್ಕ್ಸ್ ಸಿಕ್ಕಿದೆ. ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ನನಗೆ ರ್ಯಾಂಕ್ ಸಿಕ್ಕಿದೆ. ನನಗೆ ಅದು ಹೇಗೆ ಸಿಕ್ಕಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಹಾರ್ಡ್ ವರ್ಕರ್ ಆ ಟೈಮಲ್ಲಿ. ಹಾಗಾಗಿ ಒಂದು ಅಂದ್ರೆ ಪಾಠದ ಒಟ್ಟಿಗೆ ಪಠ್ಯೇತರಕ್ಕೂ ನಾವು ಹೆಚ್ಚಿನ ಒಂದು ಒತ್ತನ್ನ ನೀಡ್ತಾ ಇರಬೇಕು. ಆವಾಗ ನಮ್ಮ ಒಂದು ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗ್ತದೆ. ಹಾಗೆ ಮುಖ್ಯವಾಗಿ ನಾವು ಈಗ ಕಲಿಕಾ ಶ್ರದ್ಧೆಯನ್ನ ಹೊಂದಿರುವಾಗ ಕೆಲವಷ್ಟು ಮಕ್ಕಳು ಇರ್ತಾರೆ, ಅವರು ಈ ಒಂದು ಕೊಳಲನ್ನ ಕಲಿಬೇಕು ಅಂತೇಳಿ ಆಸಕ್ತಿ ಇರ್ತದೆ. ತಮ್ಮ ಊರಲ್ಲೇ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾರೆ. ಅವರು ಮುಂದೆ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಸನ್ನದ್ಧರಾಗಬೇಕು ಅಂತ ಹೇಳೋದಕ್ಕೆ ನೀವು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಾ? ನಾನು ಹೇಳುವುದೇನೆಂದರೆ, ನಿಮ್ಮ ಆ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಅದನ್ನು ನೀವು ಮಾಸ್ಟರ್ ಮಾಡಬೇಕಾಗುತ್ತದೆ ಅಷ್ಟೇ. ಅದರಲ್ಲಿ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ನಿಮ್ಮ ಕಲೆ ಚೆನ್ನಾಗಿದ್ರೆ ನಿಮಗೆ ಅವಕಾಶಗಳು ತನ್ನಿಂತಾಗಿ ಬರ್ತದೆ ಅಂತ ನನಗೆ ಅನಿಸ್ತದೆ. ನಿರಂತರ ಅಭ್ಯಾಸ ಒಂದು ಅದೇ ಒಂದು ಖಂಡಿತ ಬೇಕಾಗಿರುವಂಥದ್ದು ಅಂತ ನನಗೆ ಅನಿಸ್ತದೆ. ಮತ್ತೆ ನಿಮಗೆ ಒಂದು ಅದೃಷ್ಟದ ಫ್ಯಾಕ್ಟರು ಇದೇ ಇರಬಹುದು. ನನ್ನ ಜೀವನದಲ್ಲಿ ತುಂಬಾ ಅಂತ ಕ್ಷಣಗಳನ್ನ ನೋಡಿದ್ದೀನಿ. ನನಗೆ ನಾನಾಗಿ ಯಾರ ಹತ್ರನೂ ಕಾರ್ಯಕ್ರಮ ಕೊಡಿ ಅಂತ ಕೇಳಿದವನು ಅಲ್ಲ. ನನಗೆ ಒಳ್ಳೆ ಒಳ್ಳೆ ವೇದಿಕೆಗಳು ಸಿಕ್ಕಿವೆ. ಹಾಗಾಗಿ ಇದೊಂದು ನನ್ನ ಒಂದು ಅದೃಷ್ಟ ಅಂತ. ಈ ಒಂದು ಉಡುಪಿ ಜಿಲ್ಲೆಯಲ್ಲಿದ್ದು ಮುಂಬೈಗೆ ಹೋಗಿ ಒಂದು ಕಲಾವಿದನಾಗಬೇಕಂದ್ರೆ ನನ್ಗೇನು ಸಣ್ಣ ವಿಷಯ ಅಂತ ಕಾಣಿಸ್ತಾ ಇಲ್ಲ. ಇದೊಂದು ಅದೃಷ್ಟನೂ ಹೌದು, ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಈ ರೀತಿ ಏನೋ ಒಂದು ಅದೃಷ್ಟ ಶಕ್ತಿ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದ್ರೂ ಇರಬಹುದು ಅಂತ ನನಗೆ ಅನಿಸ್ತದೆ. ಹಾಗೆ ಸರ್, ಮುಖ್ಯವಾಗಿ ಇಂದಿನ ಒಂದು ಜೀವನವನ್ನ ನಾವು ನೋಡಿದ್ರೆ ಎಲ್ಲರೂ ಕೂಡ ಒಂದು ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ. ನಾವು ಖಂಡಿತವಾಗಿ ಹೇಳ್ತೇವೆ ನಮ್ಮ ಯಾವುದೇ ಮನೋವೈಕಲ್ಯಕ್ಕೆ ಒಂದು ಸಂಗೀತ ಅಂತ ಹೇಳುವಂತದ್ದು ಮದ್ದಾಗಿರ್ತದೆ ಅಂತ. ಅಂಥದ್ರಲ್ಲಿ ಸಂಗೀತದ ಕೆಲವಷ್ಟು ಆಯಾಮಗಳಲ್ಲಿ ಕೂಡ ನಾವು ಆ ಒಂದು ಖುಷಿಯನ್ನ ಪಡ್ಕೊಳ್ಬಹುದು. ಅಂತ ಒಂದು ಯಾರಾದ್ರೂ ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರೆ ಅವರು ಪ್ಯಾಷನ್ ಆಗಿ ಇಂತಹ ಒಂದು ಸಂಗೀತವನ್ನಾಗಿರ್ಬೋದು ಅಥವಾ ಸಂಗೀತದ ಇನ್ಸ್ಟ್ರೂಮೆಂಟ್ ಗಳನ್ನ ನುಡಿಸುವುದನ್ನಾಗಿ ಇರ್ಬೋದು, ಇದನ್ನ ಕಲೀಲಿಕ್ಕೆ ಹೇಗೆ ಸಾಧ್ಯ ಮಾಡ್ಕೊಳ್ಬಹುದು ಅವರಲ್ಲಿ ಅಂತ ಹೇಳಿ? ಖಂಡಿತ ಮಾಡ್ಕೊಳ್ಬಹುದು. ಏನಂದ್ರೆ ನೀವು ಯಾವುದೇ ಒಂದು ಕಲೆಯನ್ನು ನೀವು ಕಲಿಯುವಾಗ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಧ್ಯಾನ ಅದರಲ್ಲಿ ಕೇಂದ್ರೀಕೃತವಾಗ್ತದೆ. ಸೊ ಮನಸ್ಸು ಎಲ್ಲ ಅದರಲ್ಲಿ ಫೋಕಸ್ ಆಗ್ತದೆ. ಹಾಗಾಗಿ ನಿಮ್ಮ ಮನಸ್ಸು ಒಂದು ನಿಯಂತ್ರಣದಲ್ಲಿ ಇರ್ತದೆ. ಬಾಕಿ ಈ ಡೈವರ್ಟ್ ಮಾಡುವಂತ ಒಂದು ಏನಿರ್ಬೋದು, ಟಿವಿ ಇರಬಹುದು ಅಥವಾ ಮೊಬೈಲ್ ಇರ್ಬೋದು, ಇದರಿಂದ ಎಲ್ಲ ನೀವು ದೂರ ಸರಿಯುವುದರಿಂದ ನಿಮ್ಮ ಧ್ಯಾನ ಕೇಂದ್ರೀಕೃತವಾಗ್ತದೆ. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಕಡಿಮೆ ಆಗ್ತವೆ. ಹಾಗೆ ಇದು ಅನುಕೂಲವಾಗ್ತದೆ. ಮತ್ತು ಯಾವುದೇ ಒಂದು ವಿದ್ಯೆ ಇರ್ಬೋದು, ಅದರಲ್ಲಿ ಅದರದೇ ಆದ ಒಂದು ಟೆಕ್ನಿಕ್ಯಾಲಿಟೀಸ್ ಇರ್ತದೆ. ಅದು ಬಂದಾಗ ಮಾತ್ರ ಆ ವಿದ್ಯೆ ಒಂದು ಸುಂದರವಾಗಿ ಪ್ರಸ್ತುತ ಆಗ್ತದೆ. ಸೊ ಅದಕ್ಕೆ ನೀವು ಒಂದು ಒಳ್ಳೆ ಗುರುವನ್ನು ಗುರುವಿಂದವೇ ಕಲಿಬೇಕಾಗ್ತದೆ ಅಂತ. ಹಾಗೆ ಸೊ ಇವಾಗಲೇ ನೀವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ಹೊರಹೊಮ್ತಾ ಇದ್ದೀರಾ. ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದೀರಾ, ಬಹಳಷ್ಟು ಪುರಸ್ಕಾರಗಳನ್ನ ಕೂಡ ಪಡೆದುಕೊಂಡಿದ್ದೀರಾ. ನಾನೀಗ ಏನಂದ್ರು ಇನ್ನೂ ನನ್ನ ಸ್ಟ್ರಗಲ್ ಪೀರಿಯಡೇ ನಡೀತಾ ಇದೆ. ಅವಕಾಶಗಳು ತುಂಬಾ ಸಿಕ್ಕಿದೆ, ಆದರೆ ನಾನು ತುಂಬ ಮುಂದೆ ಹೋಗೋದಿದೆ. ಇದು ನಾನೊಂದು ಆನೆಸ್ಟಿ ನಾನು ಹೇಳಬೇಕಾಗ್ತದೆ. ಬಟ್ ನನಗೆ ತುಂಬ ಒಂದು ಪ್ರೀತಿಯ ಒಂದು ವಾದ್ಯ ಇದು ಕೊಳಲು ಅನ್ನುವುದು. ಸೊ ಒಂದು ಗೋಲನ್ನು ಇಟ್ಕೊಂಡಿದ್ದೇನೆ, ನೋಡುವ ಎಲ್ಲಿ ತನಕ ಹೋಗ್ತದೆ ಅಂತ.
ಇಷ್ಟೊಂದು ಅದ್ಭುತ ಗಾಯಕರಾಗಿಯೂ ಕೂಡ ಬಹಳಷ್ಟು ಸರಳವಾಗಿ ಮಾತನಾಡ್ತಾ ಇನ್ನೂ ಕೂಡ ನಾನು ಕಲೀಲಿಕ್ಕೆ ತುಂಬ ಇದೆ ಅಂತ ಹೇಳುವಂಥವ್ರು ಬಹಳಷ್ಟು ಕಡಿಮೆ ಮಟ್ಟದಲ್ಲಿ ಸಿಗುವಾಗ ನೀವು ನಮ್ಮ ಇಂದಿನ ಸ್ಟುಡಿಯೋಗೆ ಇಲ್ಲಿ ಬಂದು ನೀವು ನಿಮ್ಮ ಅನುಭವವನ್ನು ನೀವು ಹಂಚಿಕೊಂಡಿದ್ದೀರಾ. ನಿಜವಾಗಿ ಇದು ತುಂಬ ಖುಷಿಯನ್ನು ಕೊಡುವಂತಹ ವಿಚಾರ. ಸೊ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಧನ್ಯವಾದ. ವೀಕ್ಷಕರೇ, ನಮ್ಮ ಇಂದಿನ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಕೊಳಲು ವಾದಕರಾಗಿರುವಂತಹ ರಂಜಿತ್ ನಾಯ್ಕರವರ ಪರಿಚಯವನ್ನು ನಿಮಗೆ ಕೊಟ್ಟಿದ್ದೇವೆ. ನಿಮಗೂ ಕೂಡ ಖುಷಿಯಾಗಿರ್ಬೋದು ಅಂತ ಹೇಳಿ ಭಾವಿಸ್ತಾ ನಮ್ಮ ಇಂದಿನ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.